ಓಕೆ, ಇವತ್ತು ಹೊಸ ಬಟ್ಟೆ ಹಾಕೊಂಡ್ಬಿಟ್ಟು ಟ್ರಯಾಂಗಲ್ಸ್ ನೆಕ್ಸ್ಟ್ ಟಾಪಿಕ್ ಮಾಡೋಣ. ಇದು ಟ್ರಯಾಂಗಲ್ಸ್ ಲಾಸ್ಟ್ ಟಾಪಿಕ್, ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ತುಂಬ ಈಸಿ, ಅದೇ ಎಕ್ಸಸೈಸ್ ಜಾಸ್ತಿ ಕ್ವೆಶನ್ಸ್ ಕೊಟ್ಟಿದ್ದಾರೆ ಇದರ ಬಗ್ಗೆ. ಸೊ ಪೈಥಾಗರಸ್ ಥಿಯರಮ್ ಏನು ಅಂತ ನೋಡೋಣ. ಫಸ್ಟು ಒಂದು ಟ್ರಯಾಂಗಲ್ ತಗೊಳ್ಳೋಣ, ರೈಟ್ ಆಂಗಲ್ ಟ್ರಯಾಂಗಲ್, ಆಯ್ತಾ? ಪೈಥಾಗರಸ್ ಥಿಯರಮ್ ಆಗಲೇ ಕೇಳಿರ್ತೀರ ನೀವು 9th ಸ್ಟ್ಯಾಂಡರ್ಡಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ಎಷ್ಟೊಂದು ಉಪಯೋಗಿಸ್ತೀರಾ ಈ ಪೈಥಾಗರಸ್ ಥಿಯರಮ್ನ. ಆದರೆ ಈ ಪೈಥಾಗರಸ್ ಥಿಯರಮ್ ಈ ಚಾಪ್ಟರಲ್ಲಿ ತುಂಬ ಇಂಪಾರ್ಟೆಂಟ್, ಆಯ್ತಾ? ಇವಾಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊತೀನಿ, ಈ ಆಂಗಲ್ ರೈಟ್ ಆಂಗಲ್, ಇದಕ್ಕೆ ಹೆಸರು ABC ಅಂತ ಕೊಡೋಣ. ಇವಾಗ ಪೈಥಾಗರಸ್ ಥಿಯರಮ್ ಏನು ನೀವೇ ಹೇಳಿ, ಏನು AB² + BC² = AC² ಅಂತ ಆಗಲೇ ಗೊತ್ತು. ಸೊ ಏನು ಹೇಳುತ್ತೆ ಇದು? AB² + BC² = AC². ಅಂದರೆ the sum of the square of two sides is equal to the square of the hypotenuse. ಅದೇ ಪೈಥಾಗರಸ್ ಥಿಯರಮ್. ಇವಾಗ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಓದಿದಾಗ ಅದರದ್ದು ಕಾನ್ವರ್ಸ್ ಉಪಯೋಗಿಸ್ತವಲ್ವಾ? ಸೊ ಕಾನ್ವರ್ಸ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಥರ ಪೈಥಾಗರಸ್ ಥಿಯರಮ್ದು ಕಾನ್ವರ್ಸ್ ಇರುತ್ತೆ, ಆಯ್ತಾ? ಸೊ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ ಅಂದರೆ ಏನು? ಫಸ್ಟು ಕಾನ್ವರ್ಸ್ ಅರ್ಥ ಆಗೋಕ್ಕೆ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ AB² + BC² = AC². ಕಾನ್ವರ್ಸ್ ಏನು ಹೇಳುತ್ತೆ? ಇವಾಗ AB² + BC² ಇಫ್ ಇಟ್ ಇಸ್ ಈಕ್ವಲ್ ಟು AC², ಅವಾಗ ಈ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗತ್ತೆ ಅಂತ ಈ ಪೈಥಾಗರಸ್ ಥಿಯರಮ್ ಹೇಳುತ್ತೆ. ಐ ಮೀನ್ ಕಾನ್ವರ್ಸ್ ಪೈಥಾಗರಸ್ ಥಿಯರಮ್ ಹೇಳುತ್ತೆ. ಸೊ ಇದು ಇಫ್ AB² + BC² = AC², if the condition satisfy are there, avaga then triangle ABC is a right triangle. ಅರ್ಥ ಆಯ್ತಾ? ಪೈಥಾಗರಸ್ ಥಿಯರಮ್ ಮತ್ತೆ ಅದರದ್ದು ಕಾನ್ವರ್ಸ್ ಇದು. ಸೊ ತುಂಬ ಸಿಂಪಲ್ ಥಿಯರಮ್ ಇದು. ಅದ್ರ ಕ್ವೆಶನ್ಸ್ ಅಲ್ಲಿ ಸ್ವಲ್ಪ ಮ್ಯಾನಿಪ್ಯುಲೇಷನ್ ಮಾಡಿದ್ರೆ ಆನ್ಸರ್ಗಳು ಸಿಗತ್ತೆ. ಓಕೆ, ಇವಾಗ ಎಕ್ಸಾಂಪಲ್ ನಂಬರ್ 10 ನೋಡೋಣ. ಈ ಎಕ್ಸಾಂಪಲ್ ನಂಬರ್ 10 ಅಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಈ ಥರ ಡಯಾಗ್ರಾಮ್ ಆಗಲೇ ನೋಡಿತೀರಾ ಎಕ್ಸಸೈಸಲ್ಲಿ. ಸೊ ACB 90 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ, ಮತ್ತು ಇದು ಇನ್ನೊಂದು ಪರ್ಪೆಂಡಿಕ್ಯುಲರ್ CD ಈ ಲೈನ್ ABಗೆ. ಏನು ಪ್ರೂವ್ ಮಾಡಬೇಕು? BC² / AC² = BD / AD. ಇವಾಗ ತುಂಬ ಸಿಂಪಲ್ ಪ್ರೂಫ್ ನೋಡೋಣ. ನಿಮ್ಗೆ ಆಗಲೇ ಗೊತ್ತು, ಈ ಟ್ರಯಾಂಗಲಲ್ಲಿ 2 ಅಥವಾ 3 ಟ್ರಯಾಂಗಲ್ ಇರುತ್ತೆ, ಅದರಲ್ಲಿ 2 ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ. ಯಾವ 2 ಟ್ರಯಾಂಗಲ್ ಸಿಮಿಲರ್ ಆಗೋದೆ ಅಂತ ನೋಡೋಣ. ಇದನ್ನ ಎಕ್ಸಸೈಸ್ 2 ಅಥವಾ ಎಕ್ಸಸೈಸ್ 3 ಅಲ್ಲಿ ಆಗಲೇ ಮಾಡಿದ್ದೀನಿ, ಬೇಕಾದರೆ ಹೋಗಿ ನೋಡಿ ಅಲ್ಲೇ, ಆಯ್ತಾ? ಸೊ ಯಾವ 2 ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ ಅಂತ ನೋಡೋಣ. ಇವಾಗ ಟ್ರಯಾಂಗಲ್ ACD ಇಸ್ ಸಿಮಿಲರ್ ಟು ಟ್ರಯಾಂಗಲ್ ACD. ಯಾವ ಟ್ರಯಾಂಗಲ್ಗೆ ಸಿಮಿಲರ್ ಆಗುತ್ತೆ? ಅದು ABC ಅಲ್ವಾ? ಯಾಕೆಂದರೆ ಒಂದು ಆ್ಯಂಗಲ್ A ಆಗಲೇ ಕಾಮನ್ ಇದೆ, ಮತ್ತು ಇನ್ನೊಂದು ಆ್ಯಂಗಲ್ 90 ಡಿಗ್ರೀಸ್ ಈಕ್ವಲ್ ಆಗುತ್ತೆ ಅಲ್ವಾ? ಸೊ A ಸಿಮಿಲಾರಿಟಿಯಿಂದ ಸಿಮಿಲರ್ ಆಗುತ್ತೆ. ಇಸ್ ಸಿಮಿಲರ್ ಟು ಟ್ರಯಾಂಗಲ್ ABC, ಆಯ್ತಾ? ಇವಾಗ ಈ 2 ಟ್ರಯಾಂಗಲ್ ಸಿಮಿಲರ್ ಆದರೆ ಏನು ಹೇಳ್ಬೋದು ಅದರ ಸೈಡ್ಸ್ ಬಗ್ಗೆ? ರೇಷಿಯೋ ಇರುತ್ತಲ್ವಾ? ಸೊ ಯಾವ 2 ಸೈಡ್ಸ್? AC / AB = AD / AC ಆಗುತ್ತೆ ಅಲ್ವಾ? ಹೆಂಗೆ ನೋಡೋದು? ನೋಡು, AC / AB = AD / AC. ಅದಕ್ಕೆ ಆರ್ಡರಲ್ಲಿ ಬರೆಯೋದು ತುಂಬ ಇಂಪಾರ್ಟೆಂಟು, ಆಯಿತಾ? ಇವಾಗ ನೆಕ್ಸ್ಟ್ ಇನ್ನು ಯಾವ 2 ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ? ಇದು ಒಂದು ಟ್ರಯಾಂಗಲ್ ಆಯ್ತಲ್ವಾ? ಇವಾಗ BCD ತಗೊಳ್ಳೋಣ. BCD ಇಸ್ ಆಲ್ಸೋ ಸಿಮಿಲರ್ ಟು ಟ್ರಯಾಂಗಲ್ BAC ಅಲ್ವಾ? BAC BCD ಕರೆಸ್ಪಾಂಡಿಂಗ್ ಸೈಡ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು, ಆಯಿತಾ? ಇವಾಗ ಟ್ರಯಾಂಗಲ್ BCD ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಯಾವುದು? BAC ಅಲ್ವಾ? ಹೆಂಗೆ? AA ಸಿಮಿಲಾರಿಟಿಯಿಂದ ತಿರ್ಗ ಒಂದು ಆ್ಯಂಗಲ್ 90 ಡಿಗ್ರೀಸ್ ಆಗಲೇ ಈಕ್ವಲ್ ಆಗಿದೆ, ಇನ್ನೊಂದು ಆ್ಯಂಗಲ್ B ಕಾಮನ್ ಆಗುತ್ತೆ ಅಲ್ವಾ? ಸೊ ಇವಾಗ ಈ 2 ಟ್ರಯಾಂಗಲ್ ಸಿಮಿಲರ್ ಆದರೆ ಇದೇ ಥರ ಯಾವ 2 ಸೈಡ್ಗಳು ರೇಷಿಯೋದಲ್ಲಿ ಇರುತ್ತೆ? BC / BA = BD / BC. ಇವಾಗ ಇದರಿಂದ ಏನು ಹೇಳ್ಬೋದು ನಾವು? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? AC² =
ಎ ಬಿ ಇಂಟು ಎ ಡಿ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಎ ಇಂಟು ಬಿ ಡಿ. ಇವಾಗ ಸುಮ್ಮನೆ ಇದರದ್ದು ರೇಷಿಯೋ ತಗೊಂಡ್ರೆ ಏನು ಬರುತ್ತೆ, ಬರಲ್ವಾ? ಹೌದಲ್ವಾ? ಇದು ಎಕ್ಸಾಂಪಲ್ ಪ್ರಾಬ್ಲಮ್, ಅದಕ್ಕೆ ಎಲ್ಲ ಸ್ಟೆಪ್ಸ್ ಸರಿಗೆ ಬರೀತಾ ಇಲ್ಲ ನಾನು. ಆದರೆ ಇದರದ್ದು 2 ರೇಷಿಯೋ ತಗೊಳ್ಳೋಣ ಆಯಿತಾ. ಇವಾಗ ಸೊ ಬಿ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಬೇಕಾಗಿರೋದು ರೇಷಿಯೋ ಏನಾಗುತ್ತೆ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಎ ಇಂಟು ಬಿ ಡಿ ಡಿವೈಡೆಡ್ ಬೈ ಬಿ ಎ ಇಂಟು ಎ ಡಿ. ಬಿ ಎ ಕ್ಯಾನ್ಸಲ್, ಏನಾಗುತ್ತೆ ಬಿ ಡಿ ಬೈ ಎ ಡಿ ಅಂತ ನಮಗೆ ಆನ್ಸರ್ ಬರುತ್ತೆ. ಸೊ ಇದರಲ್ಲಿ ಪೈಥಾಗರಸ್ ಥಿಯರಮ್ ಆಕ್ಚುಲಿ ಉಪಯೋಗಿಸಿಲ್ಲ, ಆದರೆ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಉಪಯೋಗಿಸ್ಬಿಟ್ಟು ಈ ರಿಸಲ್ಟ್ನ ಡಿರೈವ್ ಮಾಡಿದ್ದೀವಿ ಆಯಿತಾ. ಓಕೆ, ಇವಾಗ ಎಕ್ಸಾಂಪಲ್ 13 ಮತ್ತು 14 ಸಾಲ್ಡ್ ಎಕ್ಸಾಂಪಲ್ಸು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಈ 2 ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟು ಪೈಥಾಗರಸ್ ಥಿಯರಮ್ನ ಅರ್ಥ ಆಗೋಕ್ಕೆ. ಸೊ ನಾವು ಎಕ್ಸಸೈಸ್ ಮಾಡೋದು ಮುಂಚೆ ಈ 2 ಎಕ್ಸಾಂಪಲ್ ಪ್ರಾಬ್ಲಮ್ನ ನೋಡ್ಬಿಟ್ಟು ಅರ್ಥ ಆಗಬೇಕು ಆಯಿತಾ. ಓಕೆ, ಇವಾಗ ಈ ಎಕ್ಸಸೈಸ್ 2.5 ಶುರು ಮಾಡೋಣ. ಸೊ ಈ ಎಕ್ಸಸೈಸಲ್ಲಿ ಸೆಕೆಂಡ್ ಕ್ವೆಶ್ಚನ್ ಸಾಲ್ವ್ ಮಾಡ್ತೀನಿ. ಸೊ ಫಸ್ಟ್ ಕ್ವೆಶ್ಚನ್ ತುಂಬ ಈಸಿ, ಬರೀ ಪೈಥಾಗರಸ್ ಥಿಯರಮ್ನ ಉಪಯೋಗಿಸ್ಬಿಟ್ಟು ಪೈಥಾಗರಸ್ ಥಿಯರಮ್ ವೆರಿಫೈ ಆದರೆ ಅದು ರೈಟ್ ಆಂಗಲ್ ಟ್ರಯಾಂಗಲ್, ವೆರಿಫೈ ಆಗದೇ ಇದ್ದರೆ ಅದು ರೈಟ್ ಟ್ರಯಾಂಗಲ್ ಅಲ್ಲ. ಇವಾಗ ಈ ಎಕ್ಸಸೈಸಲ್ಲಿ ಸೆಕೆಂಡ್ ಕ್ವೆಶ್ಚನ್ ಮಾಡೋಣ. ಸೊ ಏನು ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಪಿ ಎಮ್ ಇಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಡಯಾಗ್ರಾಮ್ ಫಸ್ಟ್ ಡ್ರಾ ಮಾಡಿ. ಪಿ ಕ್ಯೂ ಆರ್ ಅಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಟ್ ಪಿ ಅಂತ ಡ್ರಾ ಮಾಡಿದ್ದೀನಿ. ಅದಾದಮೇಲೆ ಪಿ ಎಮ್ ಇಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಅಂತ ತೊಗೊಂಡಿದ್ದೀನಿ. ಸೊ ತುಂಬ ಸಿಂಪಲ್ ಡಯಾಗ್ರಾಮ್ ಆಯಿತಾ. ಸೊ ಡಯಾಗ್ರಾಮ್ ಹೆಂಗೆ ಡ್ರಾ ಮಾಡೋದು, ಫಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್ ಡ್ರಾ ಮಾಡಿ ಅದಾದಮೇಲೆ ಒಂದು ಪರ್ಪೆಂಡಿಕ್ಯುಲರ್ ಹಾಕಬೇಕು ಪಿ ಇಂದ. ಯಾಕಂದರೆ ಪಿ ಎಮ್ ಇಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ಆಗಲಿ ಅಲ್ವಾ. ಸೊ ಏನು ಪ್ರೂವ್ ಮಾಡಬೇಕು, ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಎಮ್ ಇಂಟು ಎಮ್ ಆರ್ ಅಂತ ಪ್ರೂವ್ ಮಾಡಬೇಕು. ಹೆಂಗೆ ಪ್ರೂವ್ ಮಾಡೋದು ಅಂತ ನೋಡೋಣ. ಇವಾಗ ಪಿ ಎಮ್ ಸ್ಕ್ವೇರ್ ಬರಬೇಕಲ್ವಾ. ಸೊ ಪಿ ಎಮ್ ಸ್ಕ್ವೇರಿಗೆ ಬರೋಕ್ಕೆ ನಾವು ಏನು ಮಾಡಬೇಕು, ಪಿ ಎಮ್ ಸ್ಕ್ವೇರ್ ಹೆಂಗೆ ಬರುತ್ತೆ, ಪೈಥಾಗರಸ್ ಥಿಯರಮಲ್ಲೂ ಸ್ಕ್ವೇರ್ ಇದೆ ಅಲ್ವಾ. ಪಿ ಎಮ್ ಸ್ಕ್ವೇರ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿಬಿಟ್ಟು ಸಿಗತ್ತೆ ಆಯಿತಾ. ಇವಾಗ ಫಸ್ಟ್ ಟ್ರಯಾಂಗಲ್ ಪಿ ಕ್ಯೂ ಎಮ್ ತೊಗೊಳ್ಳೋಣ ಆಯಿತಾ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ. ಸೊ ಇನ್ ಟ್ರಯಾಂಗಲ್ ಪಿ ಕ್ಯೂ ಎಮ್ ನಾವು ಏನು ಹೇಳ್ಬೋದು ಪಿ ಎಮ್ ಸ್ಕ್ವೇರ್ ಬಗ್ಗೆ, ಫಸ್ಟ್ ಪಿ ಕ್ಯೂ ಸ್ಕ್ವೇರ್ ಅದು ಹೈಪಾಟೆನ್ಯೂಸ್, ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಪಿ ಎಮ್ ಸ್ಕ್ವೇರ್ ಅಲ್ವಾ. ಇವಾಗ ಪಿ ಎಮ್ ಸ್ಕ್ವೇರ್ ಬೇಕಾಗದಲ್ವಾ ನಮಗೆ. ಪಿ ಎಮ್ ಸ್ಕ್ವೇರಿಗೆ ಏನು ಹೇಳ್ಬೋದು ನಾವು, ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನ ಈ ಕಡೆ ಹಾಕಬೇಕು ಅಲ್ವಾ, ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಅಂತ ಹಾಕೋಣ. ಇದು ಒಂದು ಬಂತು. ಇವಾಗ ಪಿ ಎಮ್ ಸ್ಕ್ವೇರ್ ಈ ಟ್ರಯಾಂಗಲಲ್ಲೂ ಬರುತ್ತೆ ಅಲ್ವಾ, ಯಾವ ಟ್ರಯಾಂಗಲ್, ಪಿ ಎಮ್ ಆರ್ ಅಲ್ಲೂ ಬರುತ್ತೆ. ಸೊ ಅದರದ್ದು ಬರೆಯೋಣ ಇವಾಗ. ಇನ್ ಟ್ರಯಾಂಗಲ್ ಪಿ ಎಮ್ ಆರ್ ನಾವು ಏನು ಹೇಳ್ಬೋದು, ಪಿ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಅಲ್ವಾ, ಅದು ರೈಟ್ ಆಂಗಲ್. ಸೊ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿಬಿಟ್ಟು ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್. ಇವಾಗ ಪಿ ಎಮ್ ಸ್ಕ್ವೇರ್ ಬಗ್ಗೆ ಏನು ಹೇಳ್ಬೋದು, ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಮೈನಸ್ ಎಮ್ ಆರ್ ಸ್ಕ್ವೇರ್ ಅಂತ ಬರುತ್ತೆ ಅಲ್ವಾ. ಸೊ ಇದು ನಮ್ದು ಈಕ್ವೇಶನ್ 1, ಇದು ನಮ್ದು ಈಕ್ವೇಶನ್ 2 ಅಂತ ಬಂತು. ಇವಾಗ ಈ ಈಕ್ವೇಶನ್ 1 ಮತ್ತು 2 ಅಲ್ಲಿ ಎರಡು ಆ್ಯಡ್ ಮಾಡೋಣ ಆಯಿತಾ. ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ ಅದು ಅರ್ಥ ಆಗುತ್ತೆ ಈ ಕ್ವೆಶ್ಚನ್ನ ಎಂಡಿಗೆ ಬಂದಾಗ ಆಯಿತಾ. ಸೊ ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 2 ಎರಡು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಬರುತ್ತೆ, ಪಿ ಎಮ್ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ಆ್ಯಡಿಂಗ್ 1 and 2, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಬರುತ್ತೆ, 2 ಇಂಟು ಪಿ ಎಮ್ ಸ್ಕ್ವೇರ್ ಅಲ್ವಾ, ಪಿ ಎಮ್ ಸ್ಕ್ವೇರ್ ಪ್ಲಸ್ ಪಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್
ಮೈನಸ್ ಏನು ಬರುತ್ತೆ, ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಅಲ್ವಾ. ಇಷ್ಟು ಬಂದಿರಬೇಕು. ಬರೀ ಈ ಎರಡು ಈಕ್ವೇಶನ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಇವಾಗ ಇದು ಬಂತಲ್ವಾ ನಮಗೆ. ಇವಾಗ ನೋಡೋಣ, ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಇದೆ ಅಲ್ವಾ. ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್. ಈ ರೈಟ್ ಆಂಗಲ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಲ್ಲಿ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಅಂತ ಗೊತ್ತು ಅಲ್ವಾ ನಮಗೆ. ವಿಚ್ ಇಸ್ ಈಕ್ವಲ್ ಟು ಈ ಫುಲ್ ಟರ್ಮ್ನ ಕ್ಯೂ ಆರ್ ಸ್ಕ್ವೇರ್ ಅಂತ ಬರೀಬೋದು, ಮೈನಸ್ ಇದನ್ನ ಹಿಂಗೆ ಬರೆಯೋಣ, ಆದರೆ ಬ್ರಾಕೆಟ್ನ ತೆಗಿಯೋಣ ಆಯ್ತಾ. ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಮೈನಸ್ ಎಮ್ ಆರ್ ಸ್ಕ್ವೇರ್ ಅಂತ ಬರಿಬೋದು. ಇವಾಗ ಕ್ಯೂ ಆರ್ಗೆ ಏನಂತ ಬರಿಬೋದು, ಕ್ಯೂ ಆರ್ ಇಸ್ ಈಕ್ವಲ್ ಟು ಕ್ಯೂ ಎಮ್ ಪ್ಲಸ್ ಎಮ್ ಆರ್ ಅಲ್ವಾ. ಇದು ದ ಹೋಲ್ ಸ್ಕ್ವೇರ್, ಅದನ್ನ ಹಂಗೆ ಬರೆಯೋಣ ಇವಾಗ. ಸೊ ವಿಚ್ ಇಸ್ ಈಕ್ವಲ್ ಟು, ಇದನ್ನ ಬ್ರಾಕೆಟ್ ತೆಗೆದ್ರೆ ಏನು ಬರುತ್ತೆ, ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಮ್ ಆರ್ ಅಂತ ಬರುತ್ತೆ. 2 ಇಂಟು ಕ್ಯೂ ಎಮ್ ಇಂಟು ಎಮ್ ಆರ್ ಬರುತ್ತೆ, ಮೈನಸ್ ದಿಸ್ ಅಂತ ಬರುತ್ತೆ. ಸೊ ಈ ಬ್ರಾಕೆಟ್ನ ತೆಗೆಯೋಣ, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ನ ಉಪಯೋಗಿಸ್ಬೇಕು ಇಲ್ಲಿ. ಸೊ ಅದನ್ನ ಉಪಯೋಗಿಸಿದ್ರೆ ಕ್ಯೂ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಆರ್ ಸ್ಕ್ವೇರ್ ಪ್ಲಸ್ 2 ಇಂಟು ಕ್ಯೂ ಎಮ್ ಇಂಟು ಎಮ್ ಆರ್ ಅಂತ ಮೈನಸ್ ಕ್ಯೂ ಎಮ್ ಸ್ಕ್ವೇರ್ ಮೈನಸ್ ಎಮ್ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಇವಾಗ ಕ್ಯೂ ಎಮ್ ಸ್ಕ್ವೇರ್ ಕ್ಯಾನ್ಸಲ್, ಎಮ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಏನು ಮಿಕ್ಕಿರುತ್ತೆ, ಪ್ಲಸ್ 2 ಕ್ಯೂ ಎಮ್ ಇಂಟು ಎಮ್ ಆರ್. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 2 ಪಿ ಎಮ್ ಸ್ಕ್ವೇರ್. 2 ಕ್ಯಾನ್ಸಲ್ ಆದರೆ ನಮಗೆ ಬೇಕಾಗಿರೋದು ರಿಸಲ್ಟ್ ಬರುತ್ತೆ. ಹೆನ್ಸ್ ಪ್ರೂವ್ಡ್ ಅಂತ ಬರಿಬೇಕು ಆಯ್ತಾ. ಸೊ ಇದರಲ್ಲಿ ಪೈಥಾಗರಸ್ ಥಿಯರಮ್ ಉಪಯೋಗಿಸ್ಬಿಟ್ಟು ನಮಗೆ ರಿಸಲ್ಟ್ ಬಂದಿದೆ. ಓಕೆ, ಇವಾಗ ಬೋರ್ಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಮ್ಮ ಬುಕ್ಕು ಈ ಥರ ನೀಟಾಗಿ ಕಾಣಿಸ್ಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6 ಮಾಡೋಣ. ಸೊ ಕ್ವೆಶ್ಚನ್ ನಂಬರ್ 6 ಅಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಈ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ಲಿ ಈಚ್ ಸೈಡ್ ಇಸ್ ಈಕ್ವಲ್ ಟು 2a ಅಂತ ಕೊಟ್ಟಿದ್ದಾರೆ, ಮತ್ತೆ ಅದರದ್ದು ಆಲ್ಟಿಟ್ಯೂಡ್ ಕಂಡುಹಿಡಿಬೇಕು ಆಯ್ತಾ. ಸೊ ಪೈಥಾಗರಸ್ ಥಿಯರಮ್ನ ಉಪಯೋಗಿಸ್ಬಿಟ್ಟು ಈ ಆಲ್ಟಿಟ್ಯೂಡ್ಗಳ ಹೈಟ್ ಕಂಡುಹಿಡಿಬೇಕು. ಸೊ ಹೆಂಗೆ ಫಸ್ಟ್ ಡಯಾಗ್ರಾಮ್ ಡ್ರಾ ಮಾಡೋದು, ಇದು ಎ ಬಿ ಸಿ ಅಂತ ಕರೆಯೋಣ. ಇದಕ್ಕೆ ಸೈಡ್ 2a ಅಂತ ಕೊಟ್ಟಿದ್ದಾರೆ, 2a, ಇದಕ್ಕೂ 2a ಅಂತ ಕೊಟ್ಟಿದ್ದಾರೆ. ಇವಾಗ ಒಂದು ಆಲ್ಟಿಟ್ಯೂಡ್ ಡ್ರಾ ಮಾಡೋಣ. ಇವಾಗ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಈ ಆಲ್ಟಿಟ್ಯೂಡ್ದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ ಗೊತ್ತಿರಬೇಕು. ಆಲ್ಟಿಟ್ಯೂಡ್ ಡ್ರಾ ಮಾಡಿದ್ರೆ ಆಲ್ಟಿಟ್ಯೂಡ್ ಮತ್ತು ಮೀಡಿಯನ್ ಎರಡು ಸೇಮ್ ಆಗಿ ಇರುತ್ತೆ. ಅದರ ಅರ್ಥ ಏನು, ಈ ಆಲ್ಟಿಟ್ಯೂಡು ಬೇಸ್ನ ಬೈಸೆಕ್ಟ್ ಮಾಡುತ್ತೆ, ಅಂದರೆ ಈ ಸೈಡ್ 2a ಆಗುತ್ತೆ ಅಲ್ವಾ. ಸೊ ಇದು ಡಿ ಅಂತ ಕರೆಯೋಣ. ಸೊ ಬಿ ಡಿ ಇಸ್ ಈಕ್ವಲ್ ಟು ಎ ಆ್ಯಂಡ್ ಡಿ ಸಿ ಇಸ್ ಆಲ್ಸೋ ಈಕ್ವಲ್ ಟು ಎ ಅಂತ ಗೊತ್ತಿರಬೇಕು. ಇವಾಗ ಆಲ್ಟಿಟ್ಯೂಡ್ದು ಹೈಟ್ ಎಷ್ಟು ಅಂತ ನಮಗೆ ಕಂಡುಹಿಡಿಬೇಕು. ಸೊ ಗಿವನ್ ಏನು, ಎ ಬಿ ಸಿ ಇಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಮತ್ತೆ ಅದರದ್ದು ಸೈಡ್ ಇಸ್ ಈಕ್ವಲ್ ಟು ಎಷ್ಟು, ಏನು ಕಂಡುಹಿಡಿಬೇಕು ನಾವು, ಟು ಫೈಂಡ್ ಆಲ್ಟಿಟ್ಯೂಡ್. ಇವಾಗ ಸುಮ್ಮನೆ ಇದು ಆಲ್ಟಿಟ್ಯೂಡ್ 90 ಡಿಗ್ರೀಸ್ ಆಗುತ್ತೆ ಅಂತ ಆಗಲೇ ಗೊತ್ತು. ಪೈಥಾಗರಸ್ ಥಿಯರಮ್ನ ಉಪಯೋಗಿಸ್ಬಿಟ್ಟು ಸಾಲ್ವ್ ಮಾಡೋಣ. ಸೊ ಸೊಲ್ಯೂಷನ್ ನೋಡೋಣ. ಈ ಯಾವ್ದಾರು ಇಲ್ಲಿ ಎರಡು ಟ್ರಯಾಂಗಲ್ ಇದೆ ಅಲ್ವಾ, ಯಾವ್ದಾರು ಬೇಕಾದರೆ ತಗೊಬೋದು. ಫಸ್ಟ್ ನಾನು ಎ ಬಿ ಡಿ ತಗೊತೀನಿ. ಇನ್ ಟ್ರಯಾಂಗಲ್ ಎ ಬಿ ಡಿ, ಇಲ್ಲಿ ಎ ಬಿ ಸ್ಕ್ವೇರ್ ಇಸ್ ಅ ಹೈಪೋಟೆನ್ಯೂಸ್ ಅಲ್ವಾ. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಸೊ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್, ಎ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಅಂತ ಕಂಡುಹಿಡಿಬೇಕು. ಎ ಬಿ ಸ್ಕ್ವೇರ್ ಎಷ್ಟಾಗುತ್ತೆ, 2a ದ ಹೋಲ್ ಸ್ಕ್ವೇರ್. 2a ಸ್ಕ್ವೇರ್ ಬರ್ತದೆ ತಪ್ಪು, 2a
ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. ಇವಾಗ 2a ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ? 4a ಸ್ಕ್ವೇರ್ ಅಲ್ವಾ, ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಇದನ್ನ ಕ್ವೆಶ್ಚನ್ ಮಾರ್ಕ್ ಅಂತ ಹಾಕಬೇಡಿ, ಯಾವುದೋ ವೇರಿಯಬಲ್ ಎಕ್ಸ್ ಅಂತ ಹಾಕೋಣ. ಮತ್ತು ಈ ಎಕ್ಸ್ನ ಡೈಗ್ರಾಮಲ್ಲೂ ಮಾರ್ಕ್ ಮಾಡಲೇಬೇಕು ಆಯಿತಾ. ಇವಾಗ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಹಾಕೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಎಷ್ಟು ಅಂತ ಕಂಡುಹಿಡಿಬೇಕಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 3a ಸ್ಕ್ವೇರ್. ಸೊ ಎಕ್ಸ್ ಎಷ್ಟಾಗುತ್ತೆ? ರೂಟ್ ಆಫ್ 3a ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ರೂಟ್ 3a. ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದು. ಆಲ್ಟಿಟ್ಯೂಡ್ ಆಫ್ ಅ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ರೂಟ್ 3a ಅಂತ ಗೊತ್ತಿರಬೇಕು. ಸೊ ಇವಾಗ ಕ್ವೆಶ್ಚನ್ ನಂಬರ್ 7 ಮಾಡೋಣ. ಕ್ವೆಶ್ಚನ್ ನಂಬರ್ 7 ಅಲ್ಲಿ ಒಂದು ರಾಂಬಸ್ ಕೊಟ್ಟಿದ್ದಾರೆ. ಸೊ ನಾವು ಆ ಕ್ವೆಶ್ಚನ್ ಅಲ್ಲಿ ಇಂಗ್ಲಿಷ್ ಏನು ಕೊಟ್ಟಿದ್ದಾರೆ? ಪ್ರೂವ್ ದಟ್ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಸೈಡ್ಸ್ ಆಫ್ ದ ರಾಂಬಸ್ ಇಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ಡಯಾಗ್ನಲ್ಸ್ ಅಂತ ಕೊಟ್ಟಿದ್ದಾರೆ. ಇವಾಗ ತುಂಬ ಕಾಂಪ್ಲಿಕೇಟೆಡ್ ಇಂಗ್ಲಿಷ್ ಇದೆ, ಆದರೆ ತುಂಬ ಸಿಂಪಲ್ ಆಗಿ ಡಯಾಗ್ರಾಮ್ ಡ್ರಾ ಮಾಡೋಣ. ಫಸ್ಟ್ ರಾಂಬಸ್ ಡ್ರಾ ಮಾಡಿ ಅದರದ್ದು ಡಯಾಗ್ನಲ್ಸು ಡ್ರಾ ಮಾಡೋಣ ಆಯಿತಾ. ಇದಕ್ಕೆ ಎ ಬಿ ಸಿ ಡಿ ಅಂತ ಕೊಡೋಣ, ಇದಕ್ಕೆ ಹೆಸರು ಓ ಅಂತ ಕೊಡೋಣ. ಸೊ ಏನು ಪ್ರೂವ್ ಮಾಡಬೇಕು? ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಸೈಡ್ಸ್, ದಟ್ ಮೀನ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಪ್ಲಸ್ ಡಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಡಯಾಗ್ನಲ್ಸ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಡಿ ಬಿ ಸ್ಕ್ವೇರ್ ಅಂತ ಪ್ರೂವ್ ಮಾಡೋಣ. ಸೊ ಗಿವನ್ ಏನು? ಎ ಬಿ ಸಿ ಡಿ ಇಸ್ ಅ ರಾಂಬಸ್ ಅಂತ ಕೊಟ್ಟಿದ್ದಾರೆ. ಏನು ಪ್ರೂವ್ ಮಾಡಬೇಕು? ಸಮ್ ಆಫ್ ಆಲ್ ದ ಸ್ಕ್ವೇರ್ಸ್ ಆಫ್ ದ ಸೈಡ್ಸ್, ದಟ್ ಮೀನ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಒಂದು ನಿಮಿಷ ಎ ಬಿ ಬಿ ಸಿ ಸಿ ಡಿ ಪ್ಲಸ್ ಡಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಡಿ ಬಿ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. ಇವಾಗ ಪ್ರೂಫ್ ನೋಡೋಣ. ರಾಂಬಸ್ ಅಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ ಡಯಾಗ್ನಲ್ ಬಗ್ಗೆ ಏನು? ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಅಟ್ 90 ಡಿಗ್ರೀಸ್. ಓಕೆ, ಸೊ ಇವಾಗ ಈ ಆ್ಯಂಗಲ್ 90 ಡಿಗ್ರೀಸ್ ಇದ್ದರೆ 4 ಟ್ರಯಾಂಗಲ್ ಕಾಣಿಸ್ತಾ ಇದಾವ. 1 2 3 4 4 ಟ್ರಯಾಂಗಲಲ್ಲಿ ಪೈಥಾಗರಸ್ ಥಿಯರಮ್ನ ಉಪಯೋಗಿಸಿ. ಅದಾದಮೇಲೆ ಎಲ್ಲ ರಿಸಲ್ಟ್ನ ಆ್ಯಡ್ ಮಾಡಿದ್ರೆ ಇದೇ ಬರುತ್ತೆ ನಮಗೆ. ಸೊ ನೋಡೋಣ ಹೆಂಗೆ ಮಾಡೋದು ಅಂತ. ಫಸ್ಟು ಇನ್ ಟ್ರಯಾಂಗಲ್ ಎ ಒ ಬಿ ನಾವು ಫಸ್ಟ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಒ ಸ್ಕ್ವೇರ್ ಪ್ಲಸ್ ಬಿ ಒ ಸ್ಕ್ವೇರ್ ಅಲ್ವಾ. ನೆಕ್ಸ್ಟ್ ಈ ಎ ಡಿ ಬಿ ಸಿ ತಗೊಳ್ಳೋಣ. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಒ ಸ್ಕ್ವೇರ್ ಪ್ಲಸ್ ಸಿ ಒ ಸ್ಕ್ವೇರ್. ನೆಕ್ಸ್ಟ್ ಸಿ ಡಿ ತಗೊಳ್ಳೋಣ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ. ಎ ಡಿ ತಗೊಂಡ್ಬಿಟ್ಟು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ. AD square is equal to AO square plus DO square. ಇವಾಗ ಇದು ಬಂತು ನಮಗೆ. ಈ 4 ಆ್ಯಡ್ ಮಾಡೋಣ. ಇವಾಗ ಇದು ಈಕ್ವೇಶನ್ 1 ಅಂತ ಕರೆಯೋಣ, ಈಕ್ವೇಶನ್ 2, ಈಕ್ವೇಶನ್ 3, ಈಕ್ವೇಶನ್ 4 ಅಂತ ಕರೆಯೋಣ. ಆ್ಯಡಿಂಗ್ 1 2 1 3 and 4 ಏನು ಬರುತ್ತೆ ನಮಗೆ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ is equal to AO square plus AO square, BO square plus BO square, CO square plus CO square, DO square plus DO square. ಎಲ್ಲ ಕೌಂಟ್ ಆಯ್ತಲ್ವಾ? ಸೊ 2 times each square ಅಂತ ಬರ್ತಾ ಇದೆ. ಸೊ 2 into AO square plus 2 BO square plus 2 CO square plus 2 DO square. ಆಯ್ತಾ? ಇವಾಗ ನಾವು ಏನು ಪ್ರೂವ್ ಮಾಡಬೇಕು? ಈ ಲೆಫ್ಟ್ ಹ್ಯಾಂಡ್ ಸೈಡ್ is equal to AC square plus DB square. ಇವಾಗ AC square ಏನು ಬರೀಬೋದು? AO square plus CO square ಅಂತ ಬರೀಬೋದು. DB square is equal to DO square plus BO square ಅಂತ ಬರೀಬೋದು ಅಲ್ವಾ? ಸೊ ಇದನ್ನ ಏನಂತ ಬರೀತೀನಿ?
2 ಟೈಮ್ಸ್ AO ಪ್ಲಸ್ AO ಸ್ಕ್ವೇರ್ ಪ್ಲಸ್ OC ಸ್ಕ್ವೇರ್ ಅಂತ ಬರೆಯೋಣ ಆಯ್ತಾ. ಪ್ಲಸ್ 2 ಟೈಮ್ಸ್ BO ಸ್ಕ್ವೇರ್ ಪ್ಲಸ್ DO ಸ್ಕ್ವೇರ್ ಅಂತ ಬರೆಯೋಣ ಆಯ್ತಾ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಬರೀಬೇಕು, AO ಸ್ಕ್ವೇರ್ ಮತ್ತು OC ಸ್ಕ್ವೇರ್ ಇದೆ, BO ಸ್ಕ್ವೇರ್ ಮತ್ತು DO ಸ್ಕ್ವೇರ್ ಇದೆ. ಇವಾಗ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ DB ಸ್ಕ್ವೇರ್ ಬರುತ್ತೆ, ತಪ್ಪಾಗಿ ಬರುತ್ತೆ ಆಯ್ತಾ, ಯಾಕೆ ಇದು 2 ಟೈಮ್ಸ್ ಅಂತ ಆಗಲೇ ಇದೆ ಇಲ್ಲಿ. ಸೊ ನಾವು ಏನು ಬರೀಬೇಕು, ಇದು ಡಯಾಗ್ನಲ್ಸ್ ಆಫ್ ಅ ರಾಂಬಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ. ಏನು ಪ್ರಾಪರ್ಟಿ, AO ಇಸ್ ಈಕ್ವಲ್ ಟು CO, BO ಇಸ್ ಈಕ್ವಲ್ ಟು DO. ಅದು ರಾಂಬಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಯ್ತಾ. ಇನ್ನೊಂದು ಪ್ರಾಪರ್ಟಿ, ಸೊ ಫಸ್ಟ್ ಪ್ರಾಪರ್ಟಿ ಆಫ್ ದ ಡಯಾಗ್ನಲ್ ಆಫ್ ರಾಂಬಸ್ ಏನು ಉಪಯೋಗಿಸಿದ್ವಿ, ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಅಟ್ 90 ಡಿಗ್ರೀಸ್. ಎರಡನೇ ಪ್ರಾಪರ್ಟಿ AO ಇಸ್ ಈಕ್ವಲ್ ಟು CO, DO ಇಸ್ ಈಕ್ವಲ್ ಟು BO, ಅಂದರೆ ಇಂಟರ್ಸೆಕ್ಟ್ ಆಗುತ್ತೆ ಡಯಾಗ್ನಲ್ಸು. ಸೊ ಏನು ಬರೀಬೇಕು ಇಲ್ಲಿ, 2 ಇಂಟು AO ಇಸ್ ಈಕ್ವಲ್ ಟು CO ಅಲ್ವಾ. ಸೊ AO ಇಸ್ ಈಕ್ವಲ್ ಟು CO ಅಂದರೆ 2 ಟೈಮ್ಸ್ 2 AO ಸ್ಕ್ವೇರ್ ಅಂತ ಬರೀತೀನಿ. ಸೊ ಪ್ಲಸ್ 2 ಟೈಮ್ಸ್ ಇಲ್ಲಿ BO ಸ್ಕ್ವೇರ್, DOಗೆ BO ಅಂತಾನೆ ಬರೀಬೋದು ಅಲ್ವಾ, ಯಾಕಂದರೆ BO ಆ್ಯಂಡ್ DO ಆರ್ ಈಕ್ವಲ್. ಸೊ 2 ಟೈಮ್ಸ್ 2 BO ಸ್ಕ್ವೇರ್. ಸೊ ಇದಕ್ಕೆ 4 AO ಸ್ಕ್ವೇರ್ ಪ್ಲಸ್ 4 BO ಸ್ಕ್ವೇರ್ ಅಂತ ಬರೀಬೋದು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಬರೀಬೋದು, 4 ಇಂಟು ಇವಾಗ 4 ಬಂದಿದೆ ಅಲ್ವಾ, ಇವಾಗ 4 AO ಸ್ಕ್ವೇರ್ ಪ್ಲಸ್ 4 BO ಸ್ಕ್ವೇರ್ ಅಂತ ಬರ್ದಿದೆ. ಇವಾಗ ಇದನ್ನ ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡಬೇಕು. 4 ಇಂಟು AO ಹೋಲ್ ಸ್ಕ್ವೇರ್, 4 ಇಂಟು AO ಸ್ಕ್ವೇರ್ ಅಂತ ಬರೀತಾ ಇದೆ ಅಲ್ವಾ. ಸೊ ಇದಕ್ಕೆ 2 ಇಂಟು AO ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು BO ದ ಹೋಲ್ ಸ್ಕ್ವೇರ್ ಅಂತಾನು ಬರೀಬೋದು ಅಲ್ವಾ. ಇವಾಗ 2 ಇಂಟು AO ಎಷ್ಟಾಗುತ್ತೆ, 2 ಇಂಟು AO ಇಸ್ ಈಕ್ವಲ್ ಟು ಫುಲ್ ಆಫ್ AC ಅಲ್ವಾ. ಸೊ ದಿಸ್ ವಿಲ್ ಬಿ AC ಸ್ಕ್ವೇರ್ ಪ್ಲಸ್ 2 ಇಂಟು BO ಇಸ್ ಈಕ್ವಲ್ ಟು BD ಸ್ಕ್ವೇರ್. ನಮಗೆ ಬೇಕಾಗಿರೋ ರಿಸಲ್ಟ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಪ್ಲಸ್ DC ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಅಲ್ವಾ. ಸೊ ಇದನ್ನ ಎಲ್ಲ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಇಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ಡಯಾಗ್ನಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಮ್ಯಾನಿಪ್ಯುಲೇಷನ್ ಮಾಡಿದ್ರೆ ನಮಗೆ ಬೇಕಾಗಿರೋದು ರಿಸಲ್ಟ್ ಬರುತ್ತೆ. ಇವಾಗ ಈ ವಿಡಿಯೋ ಮುಗೀತು. ಏನಾರೋ ಡೌಟ್ಸ್ ಇದ್ದರೆ ನಮ್ಮ 3 ಥರ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ 1, ಫೋನ್ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಕಳಿಸಿ. ನಂಬರ್ 2, ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಹಾಕ್ಬೋದು. ನಂಬರ್ 3, ನಮ್ಮ ಇಮೇಲ್ ಐಡಿನೂ ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನಿಂದ ಯಾವ್ದಾದ್ರು ಡೌಟ್ಸ್ ಇದ್ದರೆ ಇಮೇಲಲ್ಲೂ ಕಳಿಸ್ಬೋದು. ಯಾವ್ದಾದ್ರು ಫೋಟೋ ಇದ್ದರೆ ಅದರಲ್ಲೂ ಇಮೇಲ್ ಅಥವಾ ವಾಟ್ಸಾಪಲ್ಲಿ ಕಳಿಸ್ಬೋದು. ನಾವು ಡೌಟ್ಸ್ನ ಎಲ್ಲ ಕ್ಲಿಯರ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಧನ್ಯವಾದಗಳು.